ರಾಮ ಮಂದಿರ ಉದ್ಘಾಟನೆಗೆ ಈಗ ಕಾಂಗ್ರೆಸ್ನ ನಾಯಕರು ಇದನ್ನ ತಿರಸ್ಕಾರ ಮಾಡಿದ್ದಾರೆ. ಅಂದ್ರೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸುವುದಿಲ್ಲ ಅಂತಕ್ಕಂಥ ಹೇಳಿಕೆಯನ್ನ ನಿನ್ನೆಷ್ಟೇ ಹೇಳಿದ್ದಾರೆ. ಈ ವಿಚಾರ ಕುರಿತಂತೆ ರಾಜ್ಯದ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಬಿ.ಕೆ. ಹರಿಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಈ ವಿಚಾರ ಕುರಿತಂತೆ ಅವ್ರನ್ನೇ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಈಗ ರಾಮ ಮಂದಿರ ದೇಗುಲ ಉದ್ಘಾಟನೆ ವಿಚಾರಕ್ಕೆ ಎಐಸಿಸಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಅಂದ್ರೆ ನಾವು ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಅಂತ. ಈ ವಿಚಾರ ಕುರಿತಂತೆ ತಾವು ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಾ ಸರ್? ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಬಹಳಷ್ಟು ಚರ್ಚೆ ಮಾಡಿ ಚಿಂತನೆ ಮಾಡಿ ಅಂತಿಮವಾದ ತೀರ್ಮಾನಕ್ಕೆ ಬಂದಿದೆ. ಏನು 22ನೇ ತಾರೀಕು ನಡೀತಕ್ಕಂಥ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಇದು RSS ಬಿಜೆಪಿಯ ರಾಜಕೀಯ ಕಾರ್ಯಕ್ರಮ ಹೊರತು ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಆದ್ರಿಂದ ಇದಕ್ಕೆ ನಾವು ಯಾರೂ ಸಹ ಭಾಗಿಯಾಗೋದಿಲ್ಲ ಮತ್ತು ಧರ್ಮ ಅಂತಕ್ಕಂಥದ್ದು ವೈಯಕ್ತಿಕವಾದ ನಂಬಿಕೆ. ಆದ್ರಿಂದ ರಾಜಕೀಯ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನೆಲ್ಲರೂ ಸಹ ನಾವು ಸ್ವಾಗತ ಮಾಡ್ತೇವೆ. ಪ್ರಮುಖವಾಗಿ ಈಗ ದೇವಸ್ಥಾನದ ಉದ್ಘಾಟನೆ ಅಂತಕ್ಕಂಥ ವಿಚಾರ ಕುರಿತಂತೆ ಈಗ ರಾಷ್ಟ್ರಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅನೇಕರು ಈಗಲೇ ಅಲ್ಲಿ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಈ ನಿಲುವೇನಕ್ಕೆ ಅಂತ? ಕಾಂಗ್ರೆಸ್ ಪಕ್ಷದ ಸಂವಿಧಾನದ ಚೌಕಟ್ಟಿನಲ್ಲಿ ನಡೀತಕ್ಕಂಥದ್ದು ಯಾರೋ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಾರೆ ಅಂತೇಳಿ ಸಂವಿಧಾನದ ವಿರುದ್ಧ ಅಥವಾ ಈ ಒಂದು ಜಾತ್ಯತೀತ ತತ್ವದ ವಿರುದ್ಧ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದು ರಾಜಕೀಯ ಪ್ರೇರಿತವಾದ ಕಾರ್ಯಕ್ರಮ. ಅಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನವನ್ನು ಉದ್ಘಾಟನೆ ಮಾಡಲು ಮುಂದಾಗಿರ್ತಕ್ಕಂಥದ್ದು ನೋಡಿದಾಗ ಲೋಕಸಭಾ ಚುನಾವಣೆಯ ದೃಷ್ಟಿ ಇಟ್ಕೊಂಡು ಇವರು ಮಾಡ್ತಾ ಇದ್ದಾರೆ. ಆದ್ರಿಂದ ಇದರ ವಿರುದ್ಧವಾಗಿ ಅಂತ ಪ್ರಶ್ನೆ ಅಲ್ಲ. ನಮ್ಮ ಪಕ್ಷದ ತೀರ್ಮಾನ, ನಾವು ಯಾರು ಸಹ ಭಾಗಿಯಾಗೋದಿಲ್ಲ. ಇದು ರಾಜಕೀಯ ಕಾರ್ಯಕ್ರಮ ಆಗಿರೋದ್ರಿಂದ ಅಂತ. ಈಗ ಒಂದ್ ಕಡೆ ಈ ವಿಚಾರ ಕುರಿತಂತೆ ಈಗ ರಾಮ ಮಂದಿರ ದೇವಾಲಯದ ಉದ್ಘಾಟನೆ ವಿಚಾರ ಹಿಂದಿನಿಂದನೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದ್ ಕಡೆ ರಾಮ ಮಂದಿರ ನಿರ್ಮಾಣ ಮಾಡ್ತಕ್ಕಂಥ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧವಾಗಿತ್ತು. ಅನೇಕ ವಕೀಲರನ್ನ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಿಯೋಜನೆ ಮಾಡಿದ್ರು. ಹಾಗಾಗಿ ಇದೇ ವಿರೋಧಿ ನೀತಿಯನ್ನ ಇವತ್ತು ಕೂಡ ಮುಂದುವರಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಬಿಜೆಪಿ ನಾಯಕರದ್ದಾಗಿದೆ. ಈಗ ಇದೇನು ಹೊಸದೇನಲ್ಲ. ಸುಮಾರು 30 ವರ್ಷಗಳ ಕಾಲದಿಂದಲೂ ಸಹ ಈ ಹೇಳಿಕೆಗಳನ್ನ ಕೊಟ್ಕೊಂಡೇ ಬರ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇರೋ ಸಂದರ್ಭದಲ್ಲಿ ನಿಲುವುಗಳನ್ನು ಹೇಳ್ತಕ್ಕಂಥ ಬಹಳ ಸ್ಪಷ್ಟವಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಬಂದ ಮೇಲೆ ನಾವೆಲ್ಲರೂ ಸಹ ಒಪ್ಕೊಂಡಿದ್ದೀವಿ ಅದನ್ನ. ಅದು ನಮ್ಮ ನಿಲುವು ಏನು ಅಂತ ಹೇಳಬಾರ್ದು. ಅಕಸ್ಮಾತ್ ನಾವು ವಿರೋಧಿಗಳು ಅಂತ ಹೇಳಿದ್ರೆ ನಮಗೆ ಇವರ ಆಮಂತ್ರಣ ಯಾಕೆ ಕಳಿಸಬೇಕು? ಆದ್ರಿಂದ ಇದು ರಾಜಕೀಯ ಪ್ರೇರಿತವಾದ ಕಾರ್ಯಕ್ರಮ. ಇದನ್ನು ನಾವೊಬ್ಬರೇ ಹೇಳಿರ್ತಕ್ಕಂಥದ್ದಲ್ಲ. ನಾವು ತೀರ್ಮಾನ ತೆಗೆದುಕೊಳ್ಳೋಕ್ಕಿಂತ ಮೊದಲು ಸಹ ದೇಶದ ಏನು ಆದಿ ಶಂಕರಾಚಾರ್ಯ ಪೀಠಗಳಿದೆ, ಕೆಲವು ಜಗದ್ಗುರುಗಳು ಸಹ ಈ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಮತ್ತು ಅಯೋಧ್ಯದಲ್ಲಿ ಇರ್ತಕ್ಕಂಥ ನಿರ್ಮೋಹಿ ಅಖಾಡ ಅಂತ ಹೇಳಿ ಅವರು ಸಹ ಇದರ ವಿರುದ್ಧವಾಗಿರ್ತಕ್ಕಂಥದ್ದು. ಇದು ಕೇವಲ ರಾಜಕೀಯ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಮ್ಮ ನಿರ್ಧಾರ ಬಹಳ ಸ್ಪಷ್ಟವಾಗಿದೆ. ಇದಿಷ್ಟು ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರ ಮಾತು. ರಾಮ ಮಂದಿರ ಉದ್ಘಾಟನೆಗೆ ನಾವ್ಯಾರು ಹೋಗೋದಿಲ್ಲ, ಅದು ಇನ್ನೂ ಕೂಡ ದೇವಾಲಯ ಪೂರ್ಣವಾಗದೇ ಇರೋದ್ರಿಂದ ನಾವು ಬಹಿಷ್ಕಾರ ಮಾಡಿದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.